ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆಯಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಸ್ಟ್ 28ರವರೆಗೆ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಿಸಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಎದುರು 17 ಮಂದಿ ಆರೋಪಿಗಳನ್ನು ಕೂಡ ಹಾಜರುಪಡಿಸಲಾಗಿತ್ತು. ಬೆಂಗಳೂರು, ತುಮಕೂರು ಜೈಲಿನಿಂದ ಆರೋಪಿಗಳನ್ನು ಹಾಜರು ಮಾಡಲಾಗಿತ್ತು. 24ನೇ ಎಸಿಎಂಎಂ ಕೋರ್ಟ್ ಇನ್ಚಾರ್ಜ್ ಕೋರ್ಟ್ಗೆ 17 ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ನ್ಯಾಯಾಧೀಶ ವಿಶ್ವನಾಥ ಸಿ ಗೌಡರ್ ಮುಂದೆ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳನ್ನು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿದ್ರು. ಇವತ್ತಿಗೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕೊಟ್ಟಿದ್ದಂತಹ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮತ್ತೆ ಎಲ್ಲ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರು ನ್ಯಾಯಾಂಗ ಬಂಧನ ಅವಧಿಯ ವಿಸ್ತರಣೆಯನ್ನ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾರೆ. ಈ ಸಂದರ್ಭದಲ್ಲಿ 8 ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ನ್ಯಾಯಾಧೀಶರು ಆಗಸ್ಟ್ 28ರವರೆಗೆ ಮತ್ತೆ 17 ಮಂದಿ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿಯನ್ನು ವಿಸ್ತರಣೆ ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಹತ್ವದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ದೊಡ್ಡ ಮಟ್ಟದಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ ಎದುರಾಗಿದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ದರ್ಶನ್ ಅಂಡ್ ಗ್ಯಾಂಗ್ಗೆ ಸಾಕ್ಷಿಗಳೇ ಮುಳುವಾಗ್ತಾ ಇವೆ. ತನಿಖೆಯ ವೇಳೆ ಆರೋಪಿಗಳ ಪಾತ್ರ ಸಾಬೀತಾಗಿದೆ. ಎಫ್ಎಸ್ಎಲ್ ವರದಿಯ ತಾಂತ್ರಿಕ ಸಾಕ್ಷಿಗಳ ಸಾಮ್ಯತೆ ಕಂಡುಬರುತ್ತಿದೆ. ಕಾನೂನು ಕುಣಿಕೆಯನ್ನ ಡಿ ಗ್ಯಾಂಗ್ಗೆ ಮತ್ತಷ್ಟು ಬಿಗಿಗೊಳಿಸ್ತಾ ಇದೆ ಆ 11 ಅಂಶಗಳು. ಪ್ರಕರಣದ ಗಂಭೀರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಲಭ್ಯವಾಗಿರುವಂತಹ ಸಾಕ್ಷ್ಯಗಳು ಈಗಾಗಲೇ ಸಾರಿ ಹೇಳ್ತಿವೆ. 70% ಎಫ್ಎಸ್ಎಲ್ ವರದಿಯೂ ಕೂಡ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಎಲ್ಲರ ಬಗ್ಗೆಯೂ ಕೂಡ ಮಹತ್ವದ ಸುಳಿವು ಪೊಲೀಸರಿಗೆ ಲಭ್ಯವಾಗಿದೆ. ಅದರಲ್ಲೂ ಪ್ರಮುಖವಾಗಿ 11 ಅಂಶಗಳು ಕಾನೂನಿನ ಸಂಕೋಲೆಯನ್ನ ಮತ್ತಷ್ಟು ಬಿಗಿಗೊಳಿಸ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್ಗೆ. ಹಾಗಿದ್ರೆ ಯಾವ್ದ್ಯಾವುದು ಆ ಅಂಶಗಳು ಅನ್ನೋದನ್ನ ನೋಡೋದಾದ್ರೆ ಮತ್ತಷ್ಟು ಮಾಹಿತಿಯನ್ನ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅವರಿಂದ ಪಡಿತಾ ಹೋಗೋಣ. ಪ್ರಜ್ವಲ್, ನ್ಯಾಯಾಂಗ ಅವಧಿ ಒಂದು ಕಡೆ ವಿಸ್ತರಣೆಯಾಗಿದೆ ದರ್ಶನ್ ಅಂಡ್ ಗ್ಯಾಂಗ್ಗೆ, ಮತ್ತೊಂದು ಕಡೆ 11 ಅಂಶಗಳು ದರ್ಶನ್ ಅಂಡ್ ಗ್ಯಾಂಗ್ನ ಕಾನೂನು ಕುಣಿಕೆಯನ್ನ ಮತ್ತಷ್ಟು ಬಿಗಿಗೊಳಿಸಿವೆ. ಯಾವ್ಯಾವು ಅಂತ ಪ್ರಮುಖ ಅಂಶಗಳು? ಈಗ ಪ್ರಮುಖವಾಗಿ ಇವತ್ತಿಗೆ ದರ್ಶನ್ ಅವರ ನ್ಯಾಯಾಂಗ ಬಂಧನ ಅವಧಿ ಅಂತ್ಯಗೊಂಡಿತ್ತು. ಹೀಗಾಗಿ ಇವತ್ತು ಮತ್ತೆ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸಿ ನ್ಯಾಯಾಲಯಕ್ಕೆ ಮತ್ತೆ 14 ದಿನಗಳ ಕಾಲ ರಿಮಾಂಡರ್ ಅಂದ್ರೆ ಅವರ ನ್ಯಾಯಾಂಗ ಬಂಧನವನ್ನ ವಿಸ್ತರಣೆ ಮಾಡ್ಲಿಕ್ಕೆ ಪೊಲೀಸರು ಕೋರಿದ್ರು. ಅದರಲ್ಲಿ ಪ್ರಮುಖವಾಗಿ ಎಫ್ಎಸ್ಎಲ್ ತನಿಖೆ ಈಗೇನ್ ನಡೆದಿದೆ ಅದರಲ್ಲಿ ಸಾಕಷ್ಟು ವರದಿಗಳು ಬಂದಿದ್ದಾವೆ. ಆ ವರದಿಗಳಲ್ಲಿ ಕೊಲೆಯಲ್ಲಿ ಈ ಬಂಧನ ಆಗಿರುವಂತಹ ಆರೋಪಿಗಳ ಪಾತ್ರ ಇರುವಂತದ್ದು ದೃಢವಾಗಿದೆ. ಹೀಗಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬರ್ಲಿಕ್ಕೆ ಅವಕಾಶವನ್ನು ಕೊಡಬಾರ್ದು, ದರ್ಶನ್ ಸೇರಿದಂತೆ. ಮತ್ತೆ ಇನ್ನ ಕೆಲವು ವೈಜ್ಞಾನಿಕವಾದಂತಹ ಸಾಕ್ಷಿಗಳನ್ನ ಎಫ್ಎಸ್ಎಲ್ಗೆ ಮತ್ತಷ್ಟು ಕಳಿಸಿದೀವಿ. ಅವುಗಳ ಬಗ್ಗೆ ಒಂದಷ್ಟು ವರದಿಗಳೇನಿದೆ ಅದನ್ನ ಒಂದಷ್ಟು ಕ್ವಶನರೀಸ್ ನ ಮಾಡಿ ಕಳಿಸಿದೀವಿ, ಅದು ಕೂಡ ಬರಬೇಕಾಗಿದೆ. ಇನ್ನು ಕೃತ್ಯದಲ್ಲಿ ಅನೇಕರ ವಿಚಾರಣೆ ಬಾಕಿ ಇದೆ. ಅಂದ್ರೆ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಈ ವ್ಯಕ್ತಿಗಳನ್ನ ಕೊಲೆಯ ಸಮಯದಲ್ಲಿ ಮತ್ತೆ ಕೊಲೆಯ ನಂತರದಲ್ಲಿ ಕೊಲೆಯ ಮೊದಲು ನೋಡಿದಂತವ್ರನ್ನ ವಿಚಾರಣೆ ಮಾಡುವಂತದ್ದು ಬಾಕಿ ಇದೆ ಅನ್ನೋದನ್ನ ಒಂದು ಪ್ರಮುಖವಾದಂತಹ ಅಂಶ. ಮತ್ತೆ ಸಾಂದರ್ಭಿಕ ಸಾಕ್ಷಿಗಳನ್ನ ನ್ಯಾಯಾಲಯದ ಮುಂದೆ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಮಾಡಿಸಬೇಕಾಗಿದೆ. ಈಗ ಅವ್ರನ್ನ ಹೊರಗಡೆ ಬಿಟ್ರೆ ಈ 164 ಮಾಡ್ಬೇಕಾದಂತ ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನೋದು ಒಂದು ಪ್ರಮುಖವಾದಂತಹ ಮನವಿ. ಮತ್ತೆ ಕುಟುಂಬಕ್ಕೆ ಅಂದ್ರೆ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಆಮಿಷವನ್ನ ಒಡ್ಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಇವ್ರ ಹತ್ರ ಹಣ ಇದೆ. ಕೊಲೆ ಆದಂತ ರೇಣುಕಾಸ್ವಾಮಿಯ ಕುಟುಂಬ ಆರ್ಥಿಕವಾಗಿ ಬಲಹೀನವಾಗಿ ಇರುವಂತ ಕಾರಣವಾಗಿ ಅವರಿಗೆ ಹಣಕಾಸನ್ನ ಕೊಟ್ಟು ಇವರು ಆಮಿಷ ಒಡ್ಡುವಂತ ಸಾಕ್ಷಿಗಳು ಹೆಚ್ಚಾಗಿದೆ ಅನ್ನೋದನ್ನ ಪ್ರಮುಖವಾಗಿ ಇವರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ. ಮತ್ತೆ ಸಾಕಷ್ಟು ಸಾಕ್ಷಿಗಳನ್ನ CFSL ಅಂದ್ರೆ ಸೆಂಟ್ರಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ಗೆ ಕಳಿಸಿದ್ವಿ, ಅಲ್ಲಿಂದ ವರದಿ ಬರುವಂತದ್ದು ಬಾಕಿ ಇದೆ ಅನ್ನೋದನ್ನ ಹೇಳಿದೆ. ಇದೇ ರೀತಿಯಾಗಿ ಒಟ್ಟು ಪ್ರಮುಖ 8 ಅದನ್ನ ಡಿವೈಡ್ ಮಾಡ್ಕೊಂಡ್ರೆ 11 ಅಂಶಗಳನ್ನ ನ್ಯಾಯಾಲಯದ ಮುಂದೆ ತಂದಿದ್ದಾರೆ. ಧನ್ಯವಾದ ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ.